ಬೆಂಗಳೂರಿನಲ್ಲಿ ಹಾಡು ಹಗಲೇ ಕಾಂಗ್ರೆಸ್ ಮುಖಂಡರ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಲೆಟ್ಸ್ ಟೇಕ್ ಎ ಲುಕ್. ಎಸ್, ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ ಹಾಡು ಹಗಲೇ ನಡೆದಂತಹ ಕಾಂಗ್ರೆಸ್ ಮುಖಂಡನ ಮೇಲಿನ ಗುಂಡಿನ ದಾಳಿ ಇದು. ಇದಕ್ಕೂ ಮತ್ತು ಕಡಬಗೆರೆ ಸೀನಾ ಶೂಟೌಟ್ ಪ್ರಕರಣಕ್ಕೂ ಕೂಡ ಇದೇ ಆರೋಪಿಗಳ ಕೈವಾಡ ಇರುವಂತಹ ಶಂಕೆಯನ್ನು ಕೂಡ ಈ ಕ್ಷಣದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾರಕಾಸ್ತ್ರಗಳನ್ನು ಇಟ್ಕೊಂಡು ದರೋಡೆಗೆ ಸಂಚನ ರೂಪಿಸ್ತಾ ಇದ್ರು ಈ ಆರೋಪಿಗಳು. ಕುಖ್ಯಾತ ದರೋಡೆಕೋರರಾದ ಮೋಹನ್, ವಿಲ್ಸನ್ ಗಾರ್ಡನ್ ನಾಗ, ಪಳನಿಸ್ವಾಮಿ ಮತ್ತು ಬಸವರಾಜನ ಅರೆಸ್ಟ್ ಮಾಡಲಾಗಿದೆ. ಬಂಧಿತರು ಸೈಲೆಂಟ್ ಸುನೀಲ ಮತ್ತು ಒಂಟಿ ರೋಹಿತ್ನ ಸಹಚರರು. ಇದಿಷ್ಟು ಕೂಡ ಈ ಕ್ಷಣಕ್ಕೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಇದರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಎಸ್, ನೀವು ನೋಡ್ತಾ ಇರುವಂತಹ ಬಲಭಾಗದ ದೃಶ್ಯಾವಳಿಗಳು ಅದು ಸೈಲೆಂಟ್ ಸೀನಾ ಮತ್ತು ಒಂಟೆ ರೋಹಿತ್ನ ಸಹಚರರು ಈಗ ಅರೆಸ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಲವಾರು ಬೇರೆ ಬೇರೆ ಕೃತ್ಯಗಳಲ್ಲೂ ಕೂಡ ಇವರು ಇನ್ವಾಲ್ವ್ಮೆಂಟ್ ಇದೆ ಎನ್ನುವ ಶಂಕೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಲವು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಗುಂಡಿನ ದಾಳಿ ಪ್ರಕರಣಕ್ಕೆ ಏನು ಮಾಡಿದ್ರು, ಒಂದು ರೀತಿ ಸಂಚುಗಳನ್ನು ಕೂಡ ರೂಪಿಸ್ತಾ ಇದ್ರು, ಮಾರಕಾಸ್ತ್ರಗಳನ್ನು ಇಟ್ಕೊಂಡು ಅಂತ ಕೂಡ ಎಲ್ಲ ಘಟನಾವಳಿಗಳನ್ನ ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ತಾರೀಕು ಬೆಳಗಿನ ಜಾವ ಸುಮಾರು 1 ಗಂಟೆಗೆ ಯಲಹಂಕ ಪೊಲೀಸ್ ಸ್ಟೇಷನ್ಗೆ ಬಂದ ಮಾಹಿತಿ ಪ್ರಕಾರ ಅಲ್ಲಿ ಇರ್ತಕ್ಕಂತ ಒಂದು ಜಾಗಕ್ಕೆ ಈ ತರ ಕೆಲವು ಜನ ಡಕಾಯಿತಿ ಮಾಡುವ ಒಂದು ಸಂಚು ರೂಪಿಸಿ ಸೇರಿದ್ದಾರೆ ಅಂತ ಮಾಹಿತಿ ಮೇರೆಗೆ ಅಲ್ಲಿ ಹೋಗಿ ದಾಳಿ ನಡೆಸಿದಾಗ ಸುಮಾರು ಜನ ಅಲ್ಲಿ 3 ಕಾರಲ್ಲಿ ಇದ್ದು ಪೊಲೀಸರಿಗೆ ಕಂಡು ಬಂತು. ಅದರಲ್ಲಿ 4 ಜನರಿಗೆ ಪೊಲೀಸರು ಬಂಧನ ಮಾಡಲಿಕ್ಕೆ ಯಶಸ್ವಿ ಆಗಿದ್ದಾರೆ. ಸುಮಾರು 8 ರಿಂದ 10 ಜನ ಈಗಾಗಲೇ ಅಲ್ಲಿಂದ ಓಡಿ ಹೋಗಿದ್ದಾರೆ. ಒಂದು ಬೊಲೆರೋ ಕಾರಲ್ಲಿ ಈ ಬಂಧನ ಆಗಿದ್ದ ಜನ ನಾನು ಹೆಸರು ಹೇಳ್ತೇನೆ: ಮೋಹನ್ ಕುಮಾರ್ ಅಲಿಯಾಸ್ ಮೋಹನ್ ಅಲಿಯಾಸ್ ಡಬಲ್ ಮೀಟರ್ ಮೋಹನ್, ನಾಗರಾಜ್ ಅಲಿಯಾಸ್ ವಿಲ್ಸನ್ ಗಾರ್ಡನ್ ನಾಗಾ, ರಾಜು ಅಲಿಯಾಸ್ ಪಳನಿಸ್ವಾಮಿ ಮತ್ತು ಬಸವರಾಜ ಅಂತ ಈ 4 ಜನ ಪೊಲೀಸರ ಕೈಗೆ ಸಿಕ್ಕಿದ್ದಾರೆ. ಈ 4 ಜನರ ಕಡೆಯಿಂದ ಒಂದು ವ್ಯಾಗನಾರ್, ಒಂದು ಹುಂಡೈ ಕಾರ್, ಈ ಎಮ್ಎಡ್ ಪಿಸ್ತಲ್ ಹಾಗೂ 6 ಜೀವಂತ ಕಾರ್ತೂಸುಗಳು, ಒಂದು ಚಾಕು, 2 ಕಪ್ಪು ಬಣ್ಣದ ಜರ್ಕಿನ್, ಒಂದು ಜೊತೆ ಶೂ, ಒಂದು ಹೆಲ್ಮೆಟ್, ಬೆತ್ತದ ದೊಣ್ಣೆ ಹಾಗೂ ಕಪ್ಪು ಬಣ್ಣದ ಒಂದು ಲಗೇಜ್ ಬ್ಯಾಗ್ ಕೂಡ ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ. ಇದಿಷ್ಟು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರು ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಹೇಳಿಕೆ ಕೊಡ್ತಾ ಇದ್ರು. ಈತ ಯಲಹಂಕದ ಹತ್ರ ಅನುಮಾನಾಸ್ಪದವಾಗಿ ಕಂಡು ಬಂತು. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇಮಿಡಿಯೇಟ್ ಆಗಿ ನಾವು ರೇಡ್ ಮಾಡಿದ್ವಿ. ಆಗ ಒಂದಷ್ಟು ಜನರ ಗುಂಪಲ್ಲಿತ್ತು ಬೇರೆ ಬೇರೆ ಕಾರುಗಳಲ್ಲಿ. ಆದರೆ ಅದಾದ್ಮೇಲೆ ಬೊಲೆರೋ ಕಾರಲ್ಲಿ ಅವರೆಲ್ಲರೂ ಕೂಡ ಎಸ್ಕೇಪ್ ಆದ್ರು. ಆದರೆ ಆ ಕ್ಷಣಕ್ಕೆ ನಮಗೆ 4 ಜನರ ಅರೆಸ್ಟ್ ಮಾಡೋಕೆ ಸಾಧ್ಯ ಆಗಿದೆ. ಅದು ಮೋಹನ್ ಅಲಿಯಾಸ್ ಡಬಲ್ ಮೀಟರ್ ಮೋಹನ್, ಇನ್ನು ವಿಲ್ಸನ್ ಗಾರ್ಡನ್ ನಾಗಾ, ಪಳನಿಸ್ವಾಮಿ ಅಲಿಯಾಸ್ ರಾಜು ಕೂಡ ಅರೆಸ್ಟ್ ಆಗಿದ್ದಾನೆ. ಪ್ಲಸ್ ಬಸವರಾಜನನ್ನು ಕೂಡ ಅರೆಸ್ಟ್ ಮಾಡಿದ್ದೇವೆ ನಾವು. ಮಿಕ್ಕವ್ರನ್ನ ಬೊಲೆರೋ ಕಾರಲ್ಲಿ ಎಸ್ಕೇಪ್ ಆದ್ರು ನಿಜ, ಆದರೆ ಅವ್ರನ್ನು ಕೂಡ ಅರೆಸ್ಟ್ ಮಾಡೋಕೆ ಈಗಾಗಲೇ ಬಲೆ ಬೀಸಿದ್ದೀವಿ ಅಂತ ಕೂಡ ಹೇಳ್ತಾರೆ. ಪ್ಲಸ್ ವ್ಯಾಗ್ನಾರ್ ಕಾರ್ ಒಂದು, ಹ್ಯುಂಡಾಯ್ ಕಾರ್ ಒಂದು ಇವರ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೊಲೆರೋ ಕಾರ್ ಮಿಸ್ ಆಯಿತು. ಆ ಬೊಲೆರೋ ಕಾರಲ್ಲಿ ಯಾರಿದ್ದಾರೆ ಅನ್ನೋದಷ್ಟೇ ಗೊತ್ತಾಗಬೇಕಾಗಿದೆ ಈಗ. ಜೊತೆಗೆ ಕಂಟ್ರಿ ಮೇಡ್ ಪಿಸ್ತೂಲ್ ಬಗ್ಗೆ ಮಾತಾಡ್ತಿದ್ರು, ಚಾಕುಗಳು, ಜೊತೆಗೆ ಒಂದಷ್ಟು ಜರ್ಕಿನು, ಹೆಲ್ಮೆಟ್ಟು, ಶೂಸು, ಹೀಗೆ ಏನೇನು ವಶಪಡಿಸ್ಕೊಂಡ್ರು ಎಲ್ಲವನ್ನು ಕೂಡ ಹೇಳ್ತಿದ್ರು ಬೆಂಗಳೂರು ಹೆಚ್ಚುವರಿ ಪೊಲೀಸ್ ಆಯುಕ್ತರಾದ ಹೇಮಂತ್ ನಿಂಬಾಳ್ಕರ್ ಅವರು. 20ನೇ ತಾರೀಕು ಬೆಳಗಿನ ಜಾವ ಸುಮಾರು 1 ಗಂಟೆಗೆ ಯಲಹಂಕ ಪೊಲೀಸ್ ಸ್ಟೇಷನ್ಗೆ ಬಂದ ಮಾಹಿತಿ ಪ್ರಕಾರ ಅಲ್ಲಿ ಇರ್ತಕ್ಕಂತ ಒಂದು ಜಾಗಕ್ಕೆ ಈ ತರ ಕೆಲವು ಜನ ಡಕಾಯಿತಿ ಮಾಡುವ ಒಂದು ಸಂಚು ರೂಪಿಸಿ ಸೇರಿದ್ದಾರೆ ಅಂತ ಮಾಹಿತಿ ಮೇರೆಗೆ ಅಲ್ಲಿ ಹೋಗಿ ದಾಳಿ ನಡೆಸಿದಾಗ ಸುಮಾರು ಜನ ಅಲ್ಲಿ 3 ಕಾರಲ್ಲಿ ಇದ್ದು ಪೊಲೀಸರಿಗೆ ಕಂಡು ಬಂತು. ಅದರಲ್ಲಿ 4 ಜನರಿಗೆ ಪೊಲೀಸರು ಬಂಧನ ಮಾಡಲಿಕ್ಕೆ ಯಶಸ್ವಿ ಆಗಿದ್ದಾರೆ. ಸುಮಾರು 8 ರಿಂದ 10 ಜನ ಈಗಾಗಲೇ ಅಲ್ಲಿಂದ ಓಡಿ ಹೋಗಿದ್ದಾರೆ. ಒಂದು ಬೊಲೆರೋ ಕಾರಲ್ಲಿ ಈ ಬಂಧನ ಆಗಿದ್ದ ಜನ ನಾನು ಹೆಸರು ಹೇಳ್ತೇನೆ: ಮೋಹನ್ ಕುಮಾರ್ ಅಲಿಯಾಸ್ ಮೋಹನ್ ಅಲಿಯಾಸ್ ಡಬಲ್ ಮೀಟರ್ ಮೋಹನ್, ನಾಗರಾಜ್ ಅಲಿಯಾಸ್ ವಿಲ್ಸನ್ ಗಾರ್ಡನ್ ನಾಗಾ, ರಾಜು ಅಲಿಯಾಸ್ ಪಳನಿಸ್ವಾಮಿ ಮತ್ತು ಬಸವರಾಜ ಅಂತ ಈ 4 ಜನ ಪೊಲೀಸರ ಕೈಗೆ ಸಿಕ್ಕಿದ್ದಾರೆ. ಈ 4 ಜನರ ಕಡೆಯಿಂದ ಒಂದು ವ್ಯಾಗನಾರ್, ಒಂದು ಹುಂಡೈ ಕಾರ್, ಈ 2 ಕಾರುಗಳು, ಒಂದು ಕಂಟ್ರಿ ಮೇಡ್ ಪಿಸ್ತಲ್ ಹಾಗೂ 6 ಜೀವಂತ ಕಾರ್ತೂಸುಗಳು, ಒಂದು ಚಾಕು, 2 ಕಪ್ಪು ಬಣ್ಣದ ಜರ್ಕಿನ್, ಒಂದು ಜೊತೆ ಶೂ, ಒಂದು ಹೆಲ್ಮೆಟ್, ಬೆತ್ತದ ದೊಣ್ಣೆ ಹಾಗೂ ಕಪ್ಪು ಬಣ್ಣದ ಒಂದು ಲಗೇಜ್ ಬ್ಯಾಗ್ ಕೂಡ ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ.
ಎಸ್, ಇದಿಷ್ಟು ಕೂಡ ಮಾನ್ಯ ಪೊಲೀಸ್ ಆಯುಕ್ತರಾದ ಬೆಂಗಳೂರು ಹೆಚ್ಚುವರಿ ಪೊಲೀಸ್ ಆಯುಕ್ತರಾದ ಹೇಮಂತ್ ನಿಂಬಾಳ್ಕರ್ ಅವರು ಮಾಧ್ಯಮಕ್ಕೆ ಕೊಟ್ಟಂತಹ ಎಲ್ಲ ಮಾಹಿತಿಗಳು ಮಾರಕಾಸ್ತ್ರಗಳನ್ನು ಇಟ್ಕೊಂಡಿದ್ದು ಒಂದು ದೊಡ್ಡ ಮಟ್ಟದ ಸಂಚನ ರೂಪಿಸ್ತಾ ಇದ್ರು ಅಂತ. ಬಲಭಾಗದಲ್ಲಿ ನೀವು ನೋಡ್ತಿರೋದು ಕಡಬಗೆರೆ ಸೀನಾ ಶೂಟೌಟ್ ಪ್ರಕರಣದಲ್ಲಿ ಅವರು ಆ ಕ್ಷಣಕ್ಕೆ ಆಸ್ಪತ್ರೆಯಲ್ಲಿ ಕೂತು ಆಸ್ಪತ್ರೆ ಮಲಗಿ ಹೇಳಿಕೆ ಕೊಟ್ಟಂಥ ರೀತಿ, ಅವರಿಗೆ ಆದಂತಹ ಆ ಕ್ಷಣದ ಭಯ ಜೊತೆಗೆ ಅನುಮಾನಗಳು. ಎಡಭಾಗದಲ್ಲಿ ಯಾರು ಈ 4 ಜನ ಆರೋಪಿಗಳು ಅಂಧರಾಗಿದ್ದಾರೆ, ಮೋಹನ್ ಅಲಿಯಾಸ್ ಡಬಲ್ ಮೀಟರ್ ಮೋಹನ್, ವಿಲ್ಸನ್ ಗಾರ್ಡನ್ ನಾಗ, ಪಳನಿಸ್ವಾಮಿ ಅಲಿಯಾಸ್ ರಾಜು ಪ್ಲಸ್ ನಾಗರಾಜು, ಈ 4ರನ್ನ ಬಂಧಿಸಲಾಗಿದೆ. ಹ್ಯುಂಡಾಯ್ ಕಾರ್ ಮತ್ತು ವ್ಯಾಗನಾರ್ ಕಾರ್ನ ವಶಪಡಿಸಿಕೊಳ್ಳಲಾಗಿದೆ. ಮತ್ತೊಂದು ಕಾರ್ ಇತ್ತು ಅಲ್ಲಿ ಬೊಲೆರೋ, ಆ ಕಾರಲ್ಲಿ ಇನ್ನಷ್ಟು ಜನ ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿ ಕೊಡ್ತಾರೆ. ಪ್ಲಸ್ ಅವ್ರನ್ನು ಕೂಡ ಈಗ ಬಂಧಿಸಬೇಕು ಅನ್ನೋ ಸ್ಕೆಚ್ ರೂಪಿಸ್ತಾ ಇದ್ದಾರೆ. ಜೊತೆಗೆ ಸೈಲೆಂಟ್ ಸುನೀಲ ಮತ್ತು ಒಂಟೆ ರೋಹಿತ್ನ ಸಹಚರರು ಅರೆಸ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಲಿ ಸಿಎಂ ಮತ್ತು ಮಾಜಿ ಸಿಎಂ ಇಬ್ಬರು ಕೂಡ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ. ಇಬ್ಬರು ಆರೋಪ ಪ್ರತ್ಯಾರೋಪ ಪರಸ್ಪರ ಕೆಸರೆಚಾಟ ಮಾಡ್ತಾ ಇರೋದು ಸಾವಿರಾರು ಕೋಟಿ ಭ್ರಷ್ಟಾಚಾರ ಹಗರಣಗಳ ಮೂಲಕ. ಸಿದ್ದರಾಮಯ್ಯ ಬಂಟನ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ. ಟೀಚರ್ ಕೆಲಸದ ಟ್ರಾನ್ಸ್ಫರ್ಗಾಗಿ ಬಂದಿದ್ದ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನ ಕೊಡಲಾಗಿದೆ. ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ.